ಈ ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಹುಲಿಗಳ ಅಬ್ಬರ, ಅದರ ಜೊತೆಗೆ ಹೊಸ ಕಂಟೆಸ್ಟೆಂಟ್ಗಳ ಆರ್ಭಟವೇ ಸದ್ದು ಮಾಡ್ತಾ ಇತ್ತು. ನಾವು ನೋಡುಗರಂತೂ ಪ್ರತಿದಿನ ಬಿಗ್ ಬಾಸ್ ನೋಡಿದಾಗ ಒಬ್ಬೊಬ್ಬರನ್ನ ಹೊಗಳ್ತಾ ಇದ್ವಿ, ಕೆಲವರನ್ನ ಬಾಯಿಗೆ ಬಂದ ಹಾಗೆ ಬೈಕೋತಾ ಇದ್ವಿ. ಯಾಕಪ್ಪ ಈ ಅತಿಥಿಗಳು ಬಿಗ್ ಬಾಸ್ ಮನೆಗೆ ಬಂದ್ರು ಅಂತ ಕೊರಗ್ತಾ ಇದ್ವಿ. ಅದಕ್ಕೆಲ್ಲ ಒಂದು ಅಂತ್ಯವನ್ನ ಇವತ್ತಿನ ಕಿಚ್ಚನ ಕಟಕಟೆ ನೀಡುತ್ತೆ ಅಂತ ಹೇಳಬಹುದು. ಯಾರ್ಯಾರು ಸರಿ, ಯಾರ್ಯಾರು ತಪ್ಪು, ಈ ವಾರ ಯಾರ ವ್ಯಕ್ತಿತ್ವ ಡೌನ್ ಆಯಿತು, ಯಾರ ವ್ಯಕ್ತಿತ್ವ ಗೆದ್ದಿದೆ ಅನ್ನೋ ನೋಡುಗರ ಧ್ವನಿಯನ್ನ ಕಿಚ್ಚ ನಾಡಿನ ಜನತೆಗೆ ತಲುಪಿಸ್ತಾರೆ. ಈ ವಾರ ಪೂರ್ತಿ ನಾವು ನೋಡಿದ್ದು ಕೇವಲ ಗಿಲ್ಲಿ ವರ್ಸಸ್ ಮನೆ ಮಂದಿ ಅಂತ ಹೇಳಬಹುದು. ಅದರಲ್ಲಿ ಅತಿಥಿಗಳು ಕೂಡ ಸೇರ್ಕೊಂಡಿದ್ದಾರೆ, ಸೀಸನ್ 12ರ ಸ್ಪರ್ಧಿಗಳು ಕೂಡ ಸೇರ್ಕೊಂಡಿದ್ದಾರೆ. ಇಡೀ ಮನೆಯೇ ಎದುರು ಹಾಕೊಂಡಾಗ ಗಿಲ್ಲಿ ಅವರನ್ನ ಫೇಸ್ ಮಾಡಿದಂಥ ರೀತಿ, ಕೆಲವೊಂದು ಕಡೆ ಬೇಡದ ಮಾತುಗಳನ್ನಾಡಿದಂಥ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿದ ಅತಿಥಿಗಳು, ಹೊಸದಾಗಿ ಶುರುವಾದ ಗಿಲ್ಲಿ ಅಶ್ವಿನಿ ಗೌಡ ಅವರ ಗೆಳೆತನ, ಹೀಗೆ ಸಾಕಷ್ಟು ವಿಚಾರಗಳು ಈ ವಾರ ನಡೆದಿರುವಂಥದ್ದು. ಅತಿಥಿಗಳಾಗಿ ಬಂದಂತ ಹಳೆ ಸ್ಪರ್ಧಿಗಳು ತಾವು ಸೀನಿಯರ್ಸ್ ಅನ್ನೋ ಅಹಮ್ಮನ್ನ ಜೊತೆಯಲ್ಲೇ ಇಟ್ಕೊಂಡು ವಾರವನ್ನ ಕಳೆದಿದ್ದಾರೆ. ಸೀಸನ್ 12ರ ಸ್ಪರ್ಧಿಗಳು ತಮಗೆಷ್ಟೇ ಹಿಂಸೆ ಆದ್ರೂ ಅತಿಥಿಗಳನ್ನ ಸತ್ಕರಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಆದ್ರೂ ಕೂಡ ಎರಡೂ ತಂಡಗಳಿಂದಲೂ ಕೂಡ ಕೆಲವೊಂದು ಕಡೆ ತಪ್ಪು ಸರಿಗಳಾಗಿವೆ. ಇಷ್ಟೂ ವಿಚಾರಗಳ ಪೈಕಿ ಕಿಚ್ಚ ಯಾವ ವಿಚಾರವನ್ನ ಮೆಚ್ಕೋತಾರೆ, ಯಾವುದಕ್ಕೆ ಕ್ಲಾಸ್ ತಗೋತಾರೆ ಅನ್ನೋದನ್ನ ನೋಡೋಕೆ ಕರುನಾಡ ಜನತೆಯೇ ಕಾತುರದಿಂದ ಕಾದು ಕೂತಿದ್ದಾರೆ.